श्रीगुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः श्रीमद्वेंकटनाथ पादजनिता गंगा जगत्पावनी यस्यापाङ्गनिरीक्षणं विधि भवेन्द्रार्कादि सर्वेष्टदम् यन्नामस्मरणं महागहरणं स्वर्ग्यं च मोक्षप्रदम् यत्पादाम्बुजयुग्मसेवनरतो ब्रह्मादिभिः पूज्यते अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् भवति यदनुभावादेडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपो विद्या विरक्त्यादि सद्गुणोखाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्री विश्वेशतीर्थगुरुभ्यो नमः हरिः ओम् ಮಾರ್ಗಶೀರ್ಷ ಮಾಸದಲ್ಲಿ ಮಾರ್ಗಶಿರ ಮಾಸದ ಮಾಸ ಮಹಾತ್ಮೆಯನ್ನ ಕೇಳಬೇಕು ಅಂತ ಇಚ್ಛೆ ಪಟ್ಟಿದ್ದೀರಿ. ಅದನ್ನ ಹೇಳಬೇಕು ಅಂತ ಹೇಳಿದ್ದರಿಂದ ಯಥಾಮತಿ ಯಥಾಶಕ್ತಿ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತಿನಿಂದ 6 ದಿನಗಳ ಕಾಲ 7 ದಿನಗಳ ಕಾಲ ನಡೆಯುವಂತಹ ಈ ಒಂದು ಜ್ಞಾನ ಗಂಗಾ ಕಾರ್ಯಕ್ಕೆ ಯಾವುದೇ ತರಹದ ವಿಘ್ನ ಬರದೇ ಇರುವಂತೆ ಲಕ್ಷ್ಮೀ ನರಸಿಂಹದೇವರು, ಮಾಸಾಧಿಪತಿಯಾಗಿರುವಂತಹ ಕೇಶವರೂಪಿ ಭಗವಂತ, ವಿಶ್ವಂಭರೂಪಿ ಪರಮಾತ್ಮ ನಿರ್ವಿಘ್ನವಾಗಿ ನಡೆಸಲಿ ಅಂತ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಗುರುಗಳ ಪೇಜಾರು ಸ್ವಾಮಿಗಳ ಅಂತರ್ಗತರಾದ ಗೋಪಾಲಕೃಷ್ಣಾತ್ಮಕ ರಾಮವಿಠಲ ದೇವರಿಗೂ ಕೂಡ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಯಥಾಮತಿಯಾಗಿ ಮಾರ್ಗಶೀರ್ಷ ಮಾಸದ ಮಹಿಮೆಯನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಪ್ರತಿಯೊಂದರ ಮಾಸಕ್ಕೂ ಕೂಡ ಭಗವಂತ ಅದಕ್ಕೆ ಆ ಮಾಸ ಬಹಳ ಶ್ರೇಷ್ಠ ಅಂತಾನೆ ಉತ್ತರ ಕೊಟ್ಟಿದ್ದಾನೆ. ಯಾವುದೇ ಮಾಸ ಮಹಿಮೆಯನ್ನು ನೋಡಿ ಯಾವುದೇ ಒಂದು ಪುಸ್ತಕವನ್ನು ಓದುವಾಗಲೂ ಈ ಮಾಸ ಎಂಬುದು ಬಹಳ ಶ್ರೇಷ್ಠ, ಇದರಲ್ಲಿ ಯಾರು ದೇವರ ಪೂಜೆಯನ್ನ ಭಗವಂತನ ಕಥಾಶ್ರವಣ ಮಾಡ್ತಾರೋ ಅವರಿಗೆ ಬಹಳ ರೀತಿಯಾಗಿರುವ ಫಲ ಇದೆ ಅಂತಾನೆ ಹೇಳಿದ್ದಾರೆ. ಆದರೆ ಗೀತೆ ಎಲ್ಲಿ ಭಗವಂತ ಸ್ವತಃ ಹೇಳ್ತಾನೆ, ಮಾಸಾನ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ, ಋತುಗಳಲ್ಲಿ ಹೇಮಂತ ಋತು ನಾನಾಗಿದ್ದೀನಿ, ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ಆಗಿದ್ದೀನಿ ಅಂತ ಉದ್ಗಾರ ಮಾಡ್ತಾನೆ. ಎಲ್ಲೋ ಒಂದು ಪೇಪರಲ್ಲಿ ಬಂದ್ರನೇ ಎಂತ ದೊಡ್ಡ ವ್ಯಕ್ತಿಗಳು ಅಂತ ಹೇಳುವ ಸ್ಥಿತಿ ಇವತ್ತಿದೆ. ಪೇಪರ್ಲಿ ಹೆಸರು ಬಂದಿದೆ, ಅದು ಫ್ರಂಟ್ ಪೇಜಲ್ಲಿ ಅಲ್ಲ, ಎಲ್ಲೋ ಮೂಲೆಯಲ್ಲಿ ಬಂದಿದ್ರು ಪೇಪರ್ಲಿ ಹೆಸರು ಬಂದಿದೆ ಅಂತ ಒಂದು ಬೆಲೆ ಇದೆ. ಹಾಗಿರುವಾಗ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಈ ಒಂದು ಮಾಸದ ಬಗ್ಗೆ ಒಂದು ಉದ್ಗಾರವನ್ನು ತೆಗೆದು ಅದಕ್ಕೊಂದು ವೈಶಿಷ್ಟ್ಯ ಹೇಳಿದ್ದಾನೆ ಅಂದ್ರೆ ಇದಕ್ಕೆ ವಿಶೇಷವಾದ ಸನ್ನಿಧಾನ ಇದರಲ್ಲಿ ಕೃಷ್ಣ ಪರಮಾತ್ಮ ಇಟ್ಟಿದ್ದಾನೆ. ಮತ್ತು ನಾನಾ ತರಹದ ಮಾಸಗಳಲ್ಲೂ ಶ್ರೇಷ್ಠ ಅಂತ ಮಾಡಿದ್ದಾನೆ. ಆದರೆ ಇದರ ತಾತ್ಪರ್ಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಮಾಸಗಳ ಮಹಿಮೆಯನ್ನ ಕೇಳುವಾಗ, ಪ್ರತಿಯೊಂದು ಭಗವಂತನ ಮಾಹಾತ್ಮೆಯನ್ನ ಕೇಳುವಾಗ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಇದರ ತಾತ್ಪರ್ಯ ಏನು, ಇದರ ಎಸೆನ್ಸ್ ಏನು, ಇದರ ಒಳಭಾವ ಏನು ಅಂದ್ರೆ ಪ್ರತಿ ಮಾಸದಲ್ಲೂ ಭಗವಂತನ ಕಾರ್ಯಗಳಿಗೆ ಅಧಿಕ ಫಲ ಇದೆ
ಪ್ರತಿಯೊಂದು ಕೇಳಿದ್ರಿಂದ ಅಧಿಕ ಅಧಿಕ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಉಸಿರು ಇರುವವರೆಗೂ ಕೂಡ ಭಗವಂತನ ಕಥಾಶ್ರವಣ, ಭಗವಂತನ ಧ್ಯಾನ, ಭಗವಂತನ ಕಾರ್ಯವನ್ನ ಮಾಡದೇ ಇರಬೇಡಿ. ಇದು ಮೂಲ ಸ್ರೋತ. ಯಾಕೆಂದ್ರೆ 12 ಮಾಸಗಳಲ್ಲೂ 12 ಮಾಸದಲ್ಲೂ ಭಗವಂತನ ಬಗ್ಗೆ ಕೇಳಿ, ಭಗವಂತನ ಬಗ್ಗೆ ಕೆಲಸ ಮಾಡಿ, ದಾನಾದಿಗಳನ್ನ ಕೊಡಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಾಸಗಳಲ್ಲೂ ಮಾಡಿ ಎಂಬುದರ ಒಂದು ಅಪರ ಪರ್ಯಾಯ ಭಗವಂತನ ನಜಾತು ತಿಷ್ಠತ್ಯ ಕರ್ಮಕೃತ. ಭಗವಂತನ ಕರ್ಮ ಮಾಡದೆ, ಭಗವಂತನ ಕಥೆಯನ್ನ ಕೇಳದೆ ಒಂದು ಕ್ಷಣವೂ ಕೂಡ ವ್ಯರ್ಥಗೊಳಿಸಬೇಡಿ. ಎಲ್ಲ ಮಾಸವೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದರ ಒಂದು ಹಾರ್ದ ಆ ಒಂದು ರೀತಿಯಲ್ಲಿ ಎಂಬುದಾಗಿ ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡದೇ ಇರುವಂತಹ ಶಿರಸ್ಸು ದೊಡ್ಡ ರಾಜ. ಭಾಗವತ ಹೇಳ್ತದೆ, ಭಾರಪ್ಪರಂ ಪಟ್ಟ ಕಿರೀಶ ಜುಷ್ಟಂ ಅಪ್ಯುತ್ತಮಾಂಗಂ ನ ನಮೇನ್ ಮುಕುಂದಂ ಶಾವೌ ಕರೋನೋ ಕುರುತಸ್ಸ ಪರಿಯಾಂ ಹರೇರ್ಲ ಸತ್ಕಾಂಚನ ಕಂಕಣವ್ವಾ. ದೊಡ್ಡ ವಜ್ರ, ವೈಡೂರ್ಯ, ಮುತ್ತು, ರತ್ನಗಳಿಂದ ಖಚಿತವಾದ ಸುವರ್ಣದ ಕಿರೀಟವನ್ನ ಧಾರಣೆ ಮಾಡಿದ್ದಾನೆ ಮಹಾರಾಜ. ಅವನ ತಲೆ ಭಗವಂತನ ಪಾದಕಮಲಗಳನ್ನ ಬಾಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ತಲೆ ಏನು ಗೊತ್ತಾ? ಅವನು ಹಾಕ್ಕೊಂಡಿರುವಂತಹ ಕಿರೀಟ ಭಾರಹ, ಬರೇ ಭಾರ ಹೊತ್ತಾದಷ್ಟೇ. ಕತ್ತೆ ಗೋಣಿ ಚೀಲದ ಭಾರ ಹೊತ್ತಿದೆ, ಇವನು ಸ್ವಲ್ಪ ವೆರೈಟಿಯಾಗಿ ಒಂದು ಸುವರ್ಣದ ಭಾರ ಹೊತ್ತಿದ್ದಾನೆ. ಶಾವೋ ಕರೋನೋ ಕುರುತಸ್ಸ ಪರಿಯಾಂ. ಭಗವಂತನ ಕಾರ್ಯಕ್ಕಾಗಿ ಧಾವಿಸದೇ ಇರುವಂತಹ ಕೈ ಅದು ಶಾವೋಕರಹ, ಶವ ಸಂಬಂಧಿಯಾದ ಕೈ ಅಂತಾರೆ. ಶವ ಸಂಬಂಧಿಯಾದ ಕೈಯಿಂದ ಏನಾದ್ರೂ ಮಾಡ್ಲಿಕ್ಕೆ ಉಪಯುಕ್ತ ಇದೆಯಾ? ಅದರಿಂದ ಏನಾದ್ರೂ ಒಂದು ಕಾರ್ಯ ಮಾಡಬಲ್ಲೆ ಇವತ್ತು ಅಂತ ಏನಾದ್ರೂ ಹೇಳ್ತಾರ? ಅದು ಅಪವಿತ್ರ, ಅದರಿಂದ ಏನು ಮಾಡ್ಲಿಕ್ಕೂ ಆಗಲ್ಲ. ಆ ತರಹದ ಕೈ ಇದೆ, ಆದ್ರೆ ಅದು ಏನು ಉಪಯೋಗಕ್ಕಿಲ್ಲದೆ ಇರುವಂತಹ ಕೈ ಶಾವೋಕರಹ. ಭಗವಂತನ ಮಂದಿರಕ್ಕೆ ಹೋಗದೇ ಇರುವಂತಹ ಕಾಲು, ಭಗವಂತನ ಕಥಾಶ್ರವಣಕ್ಕೆ ಚಲಿಸದೇ ಇರುವಂತಹ ಪಾದಗಳು, ಅದು ಕಾಲಲ್ಲ ಕೋಲು ಅಂತ. ಸುಮ್ಮನೆ ಅದು ಇರುವಂತಹ ಒಂದು ಯಾವ್ದ್ಯಾವುದೋ ಒಂದು ಶೋಕೇಸರಿ ಸಾಮಾನಿಟ್ಟಂತೆ ಆ ಒಂದು ವ್ಯಕ್ತಿಯ ಕಾಲು ಅಂತ ಒಂದು ಕೋಲ್ ಕೊಟ್ಟಿದ್ದಾನೆ ಅಷ್ಟೇ. ಬಿಟ್ರೆ ಅದರಿಂದ ಕಾಲಿನ ಪ್ರಯೋಜನ, ಕಾಲು ಎಂಬುವ ಅನ್ವರ್ಥನಾಮದಿಂದ ಅದನ್ನ ಕರೀಲಿಕ್ಕಾಗೋದಿಲ್ಲ. ಭಗವಂತನ ಪಾದ ಕಮಲಗಳನ್ನ, ಭಗವಂತನ ಮೂರ್ತಿಯನ್ನ, ಭಗವದ್ ಭಕ್ತರನ್ನ ನೋಡದೇ ಇರುವಂತಹ ಕಣ್ಣು ಬರ್ಹಾಯಿತೇತೆ ನಯನೇನ ರಾಣಾಂ ಲಿಂಗಾನಿ ವಿಷ್ಣೋರ್ನ ನಿರೀಕ್ಷತೋಯೇ. ಭಗವಂತನ ಪಾದಗಳನ್ನ ನೋಡದೇ ಇರುವ ಕಣ್ಣು ಬರ್ಹಾಯಿತೆ, ನವಿಲಿನ ಗರಿಯಲ್ಲಿರುವಂತಹ ಕಣ್ಣು ಅಂತಾರೆ. ಬಿಡಿಸಿದಾಗ ಎಲ್ಲರೂ ಹೇಳ್ತೇವೆ ಎಂತಹ ಕಣ್ಣುಗಳು, ಅವಾಗ ಸಂತೋಷ. ನೋಡೋಣ ಯಾರಿಗಾದ್ರೂ ಕಣ್ಣಿಲ್ಲ ಅಂತ ಆ ಕಣ್ಣು ತಗೊಂಡು ಹಾಕೊಳ್ಳೋಣ. ಏನಾದ್ರೂ ಆ ಕಣ್ಣಿನ ಉಪಯೋಗ ಇದೆಯಾ? ಏನು ಉಪಯೋಗ ಇಲ್ಲ. ಸುಮ್ಮನೆ ಚಂದ ಕಾಣುವಂತೆ ಅದು ಒಂದು ಕಣ್ಣು, ಕಣ್ಣಿನ ಶಕ್ತಿ ಅದಕ್ಕಿಲ್ಲ. ಹಾಗೆ ಭಗವಂತ ನಮಗೆ ಕಣ್ಣು ಕೊಟ್ಟಿದ್ದಾನೆ, ಅದರಿಂದ ಭಗವಂತನನ್ನ ನೋಡ್ತಾ ಇಲ್ಲ, ಭಗವದ್ ಭಕ್ತರನ್ನ ನೋಡ್ತಾ ಇಲ್ಲ, ತೀರ್ಥ ಸಂಚಾರ ಮಾಡ್ತಾ ಇಲ್ಲ ಅಂದ್ರೆ ಆ ಕಣ್ಣು ಕಣ್ಣು ಅಷ್ಟೆ. ಭಗವಂತನ ಕಥಾಶ್ರವಣ ಮಾಡದೇ ಇರುವಂತಹ ಕಿವಿ, ಆ ಹುತ್ತದ ತೂತು ಏನಿದೆಯಲ್ಲ ಅಂತದ್ದೇ ಕಿವಿ ಅಂತಾರೆ. ಅಲ್ಲಿ ಒಂದು ಬೇರೆ ತರ ತೂತಿದೆ, ಇಲ್ಲೊಂದು ತೂತಿದೆ ಅಷ್ಟೇ. ಆ ತೂತು ಹೇಗಾಗಿದೆ, ಇನ್ನೊಬ್ರು ಮನೆ ಕಟ್ಟದ್ದನ್ನ ತೂತು ಮಾಡಿಕೊಂಡು ಪ್ರಾಣಿ ಪ್ರವೇಶ ಮಾಡ್ತದೆ, ಸರ್ಪ ಪ್ರವೇಶ ಮಾಡ್ತದೆ. ಯಾರಾದ್ರೂ ಒಬ್ಬ ಬುದ್ಧಿವಂತ ಸಾತ್ವಿಕ ಮಾಡುವಂತಹ ಕಾರ್ಯವಾದ ಇನ್ನೊಬ್ರು ಮನೆ ಕಟ್ಟಿರುವುದನ್ನ ತಾವನ್ನೆಲ್ಲ ಓಡಿಸಿ ತಾನೇ ಅದರಲ್ಲಿ ವಾಸ ಮಾಡುವಂಥದ್ದು ಇದು ನೈಜವಾದ ಕ್ರಮ ಅಲ್ಲ ಲೋಕದಲ್ಲಿ. ಹಾಗಾಗಿ ಅಂತಹ ಭಗವಂತನ ಕಥೆ ಕೇಳದೆ ಇರುವಂತಹ ಕಿವಿ ಅದು ಕಿವಿಯಲ್ಲ, ತೂತಿದ್ದ ಹಾಗೆ. ಹೀಗೆ ಭಗವಂತನ ಕಥೆಯನ್ನ ಕೇಳದಾಗ ಯಾರ ಮನಸ್ಸು ಸೋರೆಗೊಳ್ಳಲ್ಲ, ಯಾರ ಮನಸ್ಸಿನಲ್ಲಿ ವಿಕಾರ ಹೊಂದಲ್ಲ, ಕಣ್ಣಿನಿಂದಾಗಿ ದಾರವನ್ನು ಸುಳಿಸೋದಿಲ್ಲ, ಅದು ತದಶ್ಮಸಾರಂ ಹೃದಯಂ ಬತೇದಂ. ಅಶ್ಮಸಾರ ಅಂತಾರೆ, ಅದು ಹೃದಯ ಅಲ್ಲ, ಅದು ಅಶ್ಮ, ಕಲ್ಲು ಅಂತ ಹೇಳ್ತಾ ಇದ್ದಾರೆ. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತ ಭಗವಂತನ ನೆನೆಸ್ತಾ, ಭಗವಂತನ ಕತೆ ಕೇಳ್ತಾ ಏನು ಮಾಡ್ತೇವೆ ಅಂತ ಗೊತ್ತೇ ಇರೋದಿಲ್ಲ. ಆ ಥರ ಜ್ಞಾನಿಗಳೆಲ್ಲ ಆಗ್ತದೆ.
ನಗ್ತಾರೆ, ಇದ್ದಕ್ಕಿದ್ದಾಗೆ ಅಳುತ್ತಾರೆ, ಇದ್ದಕ್ಕಿದ್ದಾಗೆ ಕುಣಿತಾರೆ. ಇದು ಭಗವಂತನ ಕಥೆಯಿಂದ, ಭಗವಂತನ ಶಾಸ್ತ್ರ ಶ್ರವಣದಿಂದ ಬರಹ ಅಂತಹ ಒಂದು ವಿಕಾರ ಉಂಟಾಗಬೇಕು. ಹಾಗಾಗಿ ಪ್ರತಿಯೊಂದು ಹೊರಟಿರುವಂಥದ್ದು ಶಾಸ್ತ್ರ ಭಗವಂತನ ಶ್ರವಣ ಮನನ ನಿಧಿಧ್ಯಾಸನ ಅಂತ. ಮೊದಲು ಶ್ರವಣಕ್ಕೆ ಪ್ರಾಶಸ್ತ್ಯ. ಯಾಕೆಂದ್ರೆ ಅಂತಃಕರಣ ಶುದ್ಧಿ ಆಗುವುದೇ ಶ್ರವಣದಿಂದ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಜಿಜ್ಞಾಸೋತ್ತ ಜ್ಞಾನಜಾತ ಪ್ರಸಾದಾದೇವ ಮುಚ್ಚತೆ ಅಂತಾರೆ ಟೀಕಾಕೃತ್ಪಾದರು. ಜಿಜ್ಞಾಸದಿಂದ ಭಗವಂತನ, ಜಿಜ್ಞಾಸೋತ್ತ ಜ್ಞಾನಜ, ಭಗವಂತನ ಒಂದು ಕರ್ಮಗಳನ್ನ ಮಾಡುವುದು, ಅವನು ವಿಹಿಸಿರುವಂತಹ ಕರ್ಮಗಳನ್ನ ಮಾಡಿ ಅದರಿಂದ ಅಂತಃಕರಣ ಶುದ್ಧಿಯನ್ನ ಮಾಡಿ ಭಗವದ್ವಿಷೇಕವಾದ ಚರ್ಚೆಗಳನ್ನ, ಜಿಜ್ಞಾಸಗಳನ್ನ, ಕಥಾಶ್ರವಣವನ್ನು ಮಾಡಿಕೊಂಡು ಅದರಿಂದ ಭಗವಂತನ ಅಪರೋಕ್ಷ ಜ್ಞಾನ, ಅಂತಹ ಅಪರೋಕ್ಷ ಜ್ಞಾನದಿಂದ ಭಗವಂತನ ಪ್ರಸಾದ, ಅದರಿಂದ ಮುಕ್ತಿ. ಹೀಗೆ ಭಗವಂತನ ಎಲ್ಲ ತರಹದ ಶಾಸ್ತ್ರಗಳು ಹೊರಟಿರೋದು. ಪ್ರತಿಯೊಂದು ಮಾಸ ಮಹಿಮೆ ಹೊರಟಿರುವಂಥದ್ದು, ಅಲ್ಲಲ್ಲಿ ಕಥೆಗಳನ್ನು ಹೇಳುವಂಥದ್ದು, ಅವುಗಳ ಮಹಿಮೆ ಹೇಳುವಂಥದ್ದು. ಎಲ್ಲದಕ್ಕೂ ದಾರಿ ಭಗವಂತ. ಅವನನ್ನ ನೆನೆಯಿರಿ, ಅವನನ್ನ ಧ್ಯಾನಿಸಿ, ಅವನನ್ನೇ ಸ್ಮರಿಸಿ. ಇದಕ್ಕೋಸ್ಕರ ಹೊರಟಿದೆ ಎಂಬುದಾಗಿ ಮರಿಬಾರದು. ಎಲ್ಲೋ ತುಳಸಿಯ ಒಂದು ಮಹಿಮೆ ಬಂತು, ಎಲ್ಲೋ ಧಾತ್ರಿ ವೃಕ್ಷದ ಮಹಿಮೆ ಬಂತು, ಎಲ್ಲೋ ಗೋಪೀಚಂದನ ಮಹಿಮೆ ಬಂತು ಅಂದ್ರೆ ಅದಕ್ಕೆ ಇನ್ನೂ ಮುಗುದಿಲ್ಲ, ಅಷ್ಟಕ್ಕೆ ನಿಲ್ಲಿಸುವುದಲ್ಲ. ಅದರಿಂದ ಭಗವಂತನಿಗೆ ಪ್ರೀತಿ ಆಗ್ತದೆ. ಅವನ ಪಾದಕಮಲಿಗೆ ಅರ್ಚನದಿಂದ ಅವನ ಭಗವದ್ರೂಪಗಳು ಇದರಲ್ಲಿ ಇಷ್ಟಿದೆ, ಹಾಗಾಗಿ ಪ್ರೀತಿ ಎಂಬುದಾಗಿ ಆ ರೀತಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅಂತಹ ಒಂದು ಹಿನ್ನೆಲೆಯಿಂದಲೇನೆ ವೇದವ್ಯಾಸ ದೇವರು ಈ ತರಹದ ಗ್ರಂಥಗಳನ್ನೆಲ್ಲವನ್ನು ಕೂಡ ರಚನೆ ಮಾಡಿದ್ದಾರೆ. ಮೊದಲಿಗೆ ಮಂಗಳಾಚರಣೆಯನ್ನ ಮಾಡ್ತಾ ಇದ್ದಾರೆ. ದೇವಕೀ ನಂದನಂ ಕೃಷ್ಣಂ ಜಗದಾನಂದಕಾರಕಂ ಭುಕ್ತಿ ಮುಕ್ತಿಪ್ರದಂ ದೇವಂ ಮಾಧವಂ ಭಕ್ತವತ್ಸಲಂ. ಕೃಷ್ಣನನ್ನೇ ಸ್ತೋತ್ರ ಮಾಡ್ತಾರೆ ವೇದವ್ಯಾಸ. ಯಾಕೆ ಅಂದ್ರೆ ಭಗವಂತನೇ ಇದಕ್ಕೆ ಅಭಿಮಾನಿನಿ ಅಲ್ವಾ, ಅದಕ್ಕೋಸ್ಕರ ಕೃಷ್ಣನನ್ನೇ ಸ್ತೋತ್ರ. ದೇವಕಿ ನಂದನನಾಗಿದ್ದಾನೆ ಕೃಷ್ಣ ಅಂತ ಕೆಲವರೆಲ್ಲ ಇದರಲ್ಲಿ ಟ್ವಿಸ್ಟ್ ಮಾಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಅವರವರ ಗಾಡ್ರೇಜ್ಗಳಲ್ಲಿ ಬಂಗಾರ ಬೆಳ್ಳಿ ನೋಟುಗಳನ್ನು ಇಟ್ಕೊಂಡು ಕೀ ಹಾಕೊಂಡ್ರೆ, ಭಗವಂತನನ್ನೇ ದೇವನನ್ನೇ ಹಾಕಿಕೊಂಡು ಕೀ ಹಾಕೊಂಡಳು ದೇವಕಿ ಅಂತ. ಹಾಗಾಗಿ ಯಾಕೆಂದ್ರೆ ಅವನ ಗರ್ಭದಲ್ಲಿ ಭಗವಂತನನ್ನು ಇಟ್ಟುಕೊಂಡು ಹಿಂದೆ ಕಶ್ಯಪ ಅಧಿಚರ್ಯಗಳಾಗಿ, ಅದಕ್ಕಿಂತಲೂ ಹಿಂದೆ ಸುತಪ ವೃಷ್ಣಿಯಾಗಿ ಅವರು ಭಗವಂತನನ್ನ ಪ್ರಸನ್ನೀಕರಿಸಿಕೊಂಡವರು. ಹಾಗಾಗಿ ಭಗವಂತ ಅವರಲ್ಲಿ ಅವತಾರ ಮಾಡಿದ್ದಾನೆ. ಅಂತಹ ದೇವಕಿ ನಂದನನಾದ ಕೃಷ್ಣ ಜಗತ್ತಿಗೆ ಆನಂದಕಾರಕನಾಗಿದ್ದಾನೆ. ಯಾಕೆ ಅಂದ್ರೆ ಭಗವಂತನೇ ಆನಂದಕಾರಕ. ಬಂಧಕೋ ಭವಪಾಶೇನ ಭವಪಾಸಾಚ್ಯ ಮೋಚಕಃ ಅಂತದೆ ಶ್ರುತಿ. ಅವನೇ ಬಂಧವನ್ನ ಕೊಡುವವನು, ಅವನೇ ಬಂಧವನ್ನ ಕಳಚುವವನು. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಭಗವಂತ ಈ ನವಗ್ರಹಗಳು ಎಲ್ಲ ಬೀಗದ ಕೈ ಇದ್ದ ಹಾಗೆ. ಒಂದೇ ಬೀಗದ ಕೈಯನ್ನ ಈ ಕಡೆ ಹಾಕಿದ್ರೆ ಲಾಕ್ ಆಗುತ್ತೆ, ಈ ಕಡೆ ಹಾಕಿದ್ರೆ ತೆಗೀತದೆ. ಹಾಗೆ ಭಗವಂತನನ್ನ ಅವನ ಪ್ರೀತ್ಯರ್ಥವಾಗಿ ಮಾಡುವ ನಿಷ್ಕಾಮ ಕರ್ಮದಿಂದ ಭಗವಂತನೇ ಬಂಧವನ್ನ ಮೋಚನೆಗೊಳಿಸ್ತಾನೆ. ಅಂತಹ ಭಗವಂತನೇ ನಮ್ಮ ಉದರಂಭರಣೆಗೋಸ್ಕರನೇ ನಾವು ಮಾಡಿಕೊಂಡು ಅದರಿಂದ ಕಾಮ್ಯ ಕರ್ಮವನ್ನು ಮಾಡ್ತಾ ಒಂದು ಕರ್ಮದಿಂದ ಇನ್ನೊಂದು ಕರ್ಮ, ಇನ್ನೊಂದು ಕರ್ಮದಿಂದ ಇನ್ನೊಂದು ಕರ್ಮ. ಕೃಷ್ಣ ಗೀತೆಯಲ್ಲಿ ಅದೇ ಹೇಳುದು, ಕರ್ಮಗಳಲ್ಲಿ ಎರಡು ವಿಧ, ನಿಷ್ಕಾಮ ಕರ್ಮ, ಸಕಾಮ ಕರ್ಮ. ನಿಷ್ಕಾಮ ಕರ್ಮದಲ್ಲಿ ನೀನು ಮಾಡುವಂತಹ ಕರ್ಮಕ್ಕೆ ವಿಘ್ನ ಬಂತು ಅಥವಾ ಆ ಕರ್ಮವನ್ನ ಮುಂದೆ ನಡೆಸಲಿಕ್ಕಾಗ್ಲಿಲ್ಲ, ಅದರಿಂದ ಹಾನಿ ಇಲ್ಲ ಅಂತ ಸಂಕಲ್ಪ ಮಾಡಿದ್ದಾದ್ರೂ ಸಾಕು. ನಿಷ್ಕಾಮ ಕರ್ಮವನ್ನ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡ್ತೇನೆ ಅಂತ ಹೊರಟು ಏನಾದ್ರೂ ವಿಘ್ನ ಬಂದ್ರೂ ಸಾಕು, ಮಾಡಿರುವ ಕರ್ಮಕ್ಕೆ ನಿನಗೆ ಫಲ ಇದೆ. ಯಾವುದಾದ್ರೂ ಮಾತ್ರೆಗಳನ್ನ ತೆಗೆದುಕೊಳ್ಳುವಾಗ ಅರ್ಧಕ್ಕೆ ಬಿಟ್ರೆ ಅದರಿಂದ ರಿಎಫೆಕ್ಟ್ ಆಗ್ತದೆ, ವಿಚಿತ್ರವಾಗಿರುವಂತಹ ಕಾಯಿಲೆಗಳು ಬರ್ತದೆ. ಆದ್ರೆ ಭಗವಂತನ ನಿಷ್ಕಾಮ ಕರ್ಮವನ್ನ ಮಾಡಿದ ವ್ಯಕ್ತಿಗಳಿಗೆ ಅದು ಬಂಧಕ ಅಲ್ಲ, ಅದು ಮೋಚಕ ಅಂತಾರೆ. ಅದೇ ಸಕಾಮ ಕರ್ಮವನ್ನ ಮಾಡುವಾಗ ಏನೋ ಒಂದು ಲೋಪ ಆದ್ರೆ ಅದರಿಂದ ಇನ್ನೊಂದು ಪಾಪ ಉಂಟು. ಹೋಮ ಮಾಡಿಸ್ತಾ ಇದ್ದೀವಿ, ತುಪ್ಪ ಸರಿ ಇಲ್ಲ, ಎಣ್ಣೆಯಿಂದಲೇ ಆಹುತಿ ಕೊಟ್ಟರು, ಪಾಪ ಆಚಾರ ಗೊತ್ತಾಗುತ್ತೆ. ಹಾಗಾದ್ರೆ ಸಕಾಮ ಕರ್ಮ ನಡೆಯುವಾಗ ಏನಾದ್ರೂ ಭಕ್ತಿ ಶ್ರದ್ಧೆನೋ ದ್ರವ್ಯ ಲೋಪನೋ ಆದ್ರೆ ಅದರಿಂದ ಮತ್ತೊಂದು ಕರ್ಮ, ಅದನ್ನ ಸಹಿಸಲಿಕ್ಕಾಗಿ ಮತ್ತೆ ಭೋಗ, ಅದನ್ನ ಭೋಗ ಮಾಡುವಾಗ ಮತ್ತೆ ಕರ್ಮ. ಶ್ರೀಮದಾಚಾರ್ಯರು ಹೇಳ್ತಾರೆ, ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ.
ಒಬ್ಬ ವ್ಯಕ್ತಿ 10 ಜನ್ಮಕ್ಕೆ ಕಮ್ಮಿ ಇಲ್ಲದೆ ಇರಷ್ಟು ಕರ್ಮವನ್ನ ಒಂದು ದಿನಕ್ಕೆ ಮಾಡ್ತಾನಂತ. ನಮ್ಮ ಪಾಡೇನ್ರಿ ಲೆಕ್ಕ ಹಾಕಿ. ಆಚಾರ್ಯ ನಾವು ಸುಮಾರು ಬಾರಿ ಮಾಡಿದ್ದೇವೆ ಎಂದ್ರೂ ಕಷ್ಟ ಬರ್ತಾ ಇದೆ ಅಂತ ಕೇಳ್ತಿರ್ತಾರೆ ಕೆಲವರಲ್ಲಿ. ಸುಮಾರು ಶಾಸ್ತ್ರಗಳನ್ನು ಶ್ರವಣ ಮಾಡಿದ್ದೀವಿ, ಚೈತಾರ್ಥ ಮಾಡಿದ್ದೀವಿ. ಈ ಜನ್ಮದ ಒಂದು ಸಂಬಂಧ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಕರ್ಮವನ್ನು ಅನುಭವಿಸ್ತವೇ ಇಲ್ಲ. ಇನ್ನೂ ಕರ್ಮ ಮೂಟೆ ಬಿಚ್ಚದೇ ಇರುವಂತಹ ಒಂದು ಗೋಡನ್ನಲ್ಲೇ ನಮ್ಮ ಕರ್ಮ ಇದೆ. ಈಗ ಎಷ್ಟೋ ಜನ್ಮದ ಹಿಂದಿನ ಒಂದು ಕೋಣಿಯನ್ನ ಬಿಚ್ಚಿ ಅದರಲ್ಲಿ ಒಂದೊಂದು ಅಕ್ಕಿಯನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಈಗ ಮಾಡುವಂತಹ ಕರ್ಮವೇ ಈಗ ಫಲ ಕೊಡುವಂಥದ್ದಲ್ಲ. ಆದ್ರೆ ಅದೂ ಇದೆ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಟ್ಟದೆ. ಸೋತ್ತಮರ ನಿಂದೆ ಭಗವಂತನೇ ಇಲ್ಲ ಅಂತ ನಾಸ್ತಿಕವಾದ, ಇದ್ದಾನೆ ಭಗವಂತನು ನನಗೂ ಭೇದ ಇಲ್ಲ ಅಂತ ಇದು ಇನ್ನೊಂದಷ್ಟೇ. ಅಳಿಯಲ್ಲ ಮಗಳ ಗಂಡ ಅಂತಾರಲ್ಲ, ಭಗವಂತ ಇದ್ದಾನೆ ನಾನು ಅವನು ಒಂದೇ ಅನ್ನುವಂಥದ್ದು ಇದೊಂದು ಬೇರೆ ಮುಖ. ಹೀಗೆಲ್ಲ ಹೇಳಿದರೆ ಅವರಿಗಾಗುವಾಗ ಅತ್ಯಂತ ಪಾಪ ಬರ್ತದೆ, ಅದರಿಂದ ಇಹೈವ ಅಂತ. ಹಾಗಾಗಿ ಭಗವಂತ ಅವನು ಎಲ್ಲ ತರಹದ ಬಂಧ ಮೋಚಕನೂ ಹೌದು, ಬಂಧ ಕಾರಕನೂ ಹೌದು. ಇಂತಹ ಆನಂದಕಾರಕನಾಗಿದ್ದಾನೆ. ಭುಕ್ತಿ ಮುಕ್ತಿ ಪ್ರದಂ ದೇವಂ, ಭುಕ್ತಿಯೂ ಕೊಡ್ತಾನೆ ಮುಕ್ತಿಯೂ ಕೊಡ್ತಾನೆ. ಬೇಡಿದವರು ಭಗವಂತನ ತರೋಗಿ ಯಾಕೆ ಹೋಗ್ಬೇಕು? ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲೇ ನಿಂತು ಗುರುಗಳೇ ಈ ರೀತಿ ಕಷ್ಟ ಇದೆ ಕೊಡಿ ಅಂತ ತಕ್ಷಣ ಕೊಟ್ಟು ಅನುಗ್ರಹ ಮಾಡಿಬಿಡ್ತಾರೆ. ಅವರನ್ನೇ ಭುಕ್ತಿ ಮುಕ್ತಿ ಪ್ರಧಾನ. ಗಾಜರಾಜರು ಹೇಳ್ತಾರೆ, ಕಾವೇರಿಯನ್ನು ವರ್ಣನೆ ಮಾಡುವಾಗ, ಕಾವೇರಿ ನೀನು ಹರಿಯುವಂತಹ ಒಂದು ಜಲದಿಂದ ಅದರಿಂದ ಜನರಿಗೆ ಭುಕ್ತಿಯನ್ನು ಕೊಡ್ತಾ ಇದೆ. ಒಳ್ಳೆಯ ಸಸ್ಯ ಸಂಪತ್ತು ಅಭಿವೃದ್ಧಿ ಆಗುವ ಮೂಲಕ ಭುಕ್ತಿ. ಹಾಗೆ ನಿನ್ನಲ್ಲಿ ಸ್ನಾನ ಮಾಡಿದ, ನಿನ್ನನ್ನು ನೋಡಿದ, ನಿನ್ನ ತೀರ್ಥ ಸೇವನೆ ಮಾಡಿದ ಜನರಿಗೆ ಮುಕ್ತಿ. ಭುಕ್ತಿ ಮುಕ್ತಿ ಪ್ರದಳು ಅಂತ ಸ್ತೋತ್ರ ಮಾಡಿದ್ದಾರೆ. ಅವರ ಭಕ್ತರೇ ಮುಕ್ತಿ ಭುಕ್ತಿ ಪ್ರದರು ಅಂದ ಮೇಲೆ ಭಗವಂತ ನೀನು ಕೇಳಬೇಕು. ಹಾಗಾಗಿ ಭುಕ್ತಿ ಮುಕ್ತಿ ಪ್ರದನಾಗಿರುವಂತಹ ಮಾಧವಂ ಭಕ್ತ ವತ್ಸಲಂ, ಭಕ್ತರಲ್ಲಿ ಬಹಳವಾದ ವಾತ್ಸಲ್ಯ. ಭಗವಂತನಿಗೆ ಬೇರೆ ಯಾರಲ್ಲೂ ಅಷ್ಟು ವಾತ್ಸಲ್ಯ ಇಲ್ಲ. ಭಕ್ತರು ಅಂದ್ರೆ ಸಾಕು, ತನ್ನನ್ನೇ ಕೊಟ್ಬಿಡ್ತಾನೆ ಭಗವಂತ. ಅವನು ಭಕ್ತಿ ಅಂತ ಹೇಳಿದ್ರೆ ಅಷ್ಟು ಅನುಗ್ರಹ ಮಾಡುವಂಥವನು. ಅಂತಹ ಭಗವಂತನನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಸ್ತೋತ್ರ ಮಾಡಿ ಸೂತ ಪುರಾಣಿಕರು ಕೇಳ್ತಾರೆ. ಶ್ವೇತದ್ವೀಪೆ ಸುಖಾಸೀನಂ ದೇವದೇವಂ ರಮಾಪತಿಂ ಚತುರ್ವಕ್ತ್ರೋ ನಮಸ್ಕೃತ್ಯ ಪಪ್ರಚ್ಛ ಪಿತರಂ ತಥಾ ತದಾ. ಶ್ವೇತದ್ವೀಪದಲ್ಲಿ ಭಗವಂತ ರಮಾಪತಿಯಾದ ಶ್ರೀಹರಿ ತಾನು ಸುಖಾಸೀನನಾಗಿರುವಾಗ ಚತುರ್ಮುಖ ಬ್ರಹ್ಮದೇವರು ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಗ್ರಂಥಗಳ ಶ್ಲೋಕದ ಶ್ರವಣ, ಅದರ ಅರ್ಥದ ಅನುಸಂಧಾನವೂ ಪುಣ್ಯಪ್ರದ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಅಂತ ಅಲ್ಲಲ್ಲಿ ಹೇಳ್ತಾರೆ. ಶ್ಲೋಕವನ್ನೇ ಹೇಳದೆ ಎಲ್ಲ ಶ್ಲೋಕ ಹೇಳಲಿಕ್ಕಾಗೋಲ್ಲ. ಆದರೆ ಯಥಾಮತಿಯಾದರೂ ಕೆಲವಾದ್ರೂ ಶ್ಲೋಕಗಳನ್ನು ಹೇಳಬೇಕು, ಅದರ ಭಾವ ತಿಳ್ಕೊಳ್ಬೇಕು. ಕೇವಲ ಕಥೆಯನ್ನ ಕೇಳುವುದಷ್ಟೇ ಅಲ್ಲ, ಅದರ ಶ್ಲೋಕಗಳ ಶ್ರವಣವೂ ಮಾಡಬೇಕು ಅಂತ ಇದೆ. ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಶ್ಲೋಕಗಳನ್ನು ಹೇಳ್ತಾ ಇರ್ತೇನೆ. ಶ್ಲೋಕಗಳು ಆಚಾರ್ಯ ಬರೇ ಶ್ಲೋಕಗಳೇ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳದೆ, ಆ ಶ್ಲೋಕಗಳನ್ನು ಶ್ರವಣದಿಂದಲೇ ಅದರ ಪುಣ್ಯ ಇದೆ. ಶ್ರವಣತಃ ಪಾಪೌಘ ವಿಧ್ವಂಸಿನಿ. ಭಗವಂತನ ಕಥೆಯನ್ನ ಶ್ರವಣ ಮಾಡಿದ್ರೆ ಸಾಕು, ಪಾಪಗಳು ಕಳೀತಾ ಇದೆ. ಹಾಗಿರುವಾಗ ಭಗವಂತನ ಹೇಳುವ ಈ ಶ್ಲೋಕಗಳ ಶ್ರವಣವೂ ಕೂಡ ನಮಗೆ ಒಳ್ಳೆಯ ರೀತಿಯ ಸುಗಮಕ್ಕೆ ಕಾರಣವಾಗಿರುವಂಥದ್ದು. ಆವಾಗ ಈ ರೀತಿ ಆಸೀನರಾದಾಗ ಚತುರ್ಮುಖ ಬ್ರಹ್ಮದೇವರು ಕೇಳ್ತಾರೆ, ಭಗವಂತ ಮಾಸಾನ ಮಾರ್ಗಶೀರ್ಷೋಹಂ ಇತ್ಯುಕ್ತಂ ಭವತಾ ಪುರ ಸಸ್ಯ ಮಾಸಸ್ಯ ಮಾಹಾತ್ಮ್ಯಂ ಜ್ಞಾತು ಮಿಚ್ಛಾಮಿ ತತ್ವತಃ. ನೀನೇ ಹೇಳ್ಕೊಂಡಿ ಭಗವಂತ, ಯಾವ ಮಾಸಗಳಿಗೂ ಅಂತಹ ಮಹಿಮೆಯನ್ನ ಕೊಡದೆ ಇಂತಹ ಒಂದು ಮಾಸದಲ್ಲೇ ನಾನಾಗಿದ್ದೀನಿ ಅಂತ ಹೇಳ್ಕೊಂಡಿದ್ದಿ. ಆ ಮಾಸದ ಮಹಿಮೆಯನ್ನ ಕೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಯಾರು ಈ ಮಾಸಕ್ಕೆ ದೇವತೆ, ಏನು ದಾನ ಕೊಡಬೇಕು, ಕಥಂ ಸ್ನಾನಂ ವಿಧೀಯತೆ, ಹೇಗೆ ಸ್ನಾನ ಮಾಡಬೇಕು, ಆಮೇಲೆ ವಕ್ತವ್ಯಂ ಕಿಂ ತಥಾ ಪೂಜಾ ಧ್ಯಾನ ಮಂತ್ರಾಧಿಕಂ ಚಯತ್, ಯಾವ ರೀತಿಯಾಗಿ ಧ್ಯಾನವನ್ನ, ಯಾವ ರೀತಿಯಾದ ಊದ್ರಪುಂಡ್ರ ಧಾರಣೆಯನ್ನ, ಇದನ್ನೆಲ್ಲ ಕೇಳಬೇಕು ಅಂತಿದ್ದೇನೆ, ಅದನ್ನ ಹೇಳು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಸರಿಯಾದ ಮಾತನ್ನೇ ಕೇಳ್ತಾ ಇದ್ದಿ, ಲೋಕ ಅನುಗ್ರಹ ಕಾಂಕ್ಷೆಯಾಗಿ. ಗೊತ್ತು ಭಗವಂತ ನಿನಗೇನು ಆಗಬೇಕಲ್ಲ, ನಿನಗೇನು ಆಗಬೇಕಾಗಿಲ್ಲ, ಆದರೂ ಇದನ್ನ ಕೇಳೋ ಲೋಕಾನುಗ್ರಹಕ್ಕೋಸ್ಕರ ಕೇಳ್ತಾ ಇದ್ದೀಯಾ, ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸರ್ವತಿ ಯಜ್ಞೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ
ತತ್ಫಲಂ ಸಮವಾಪ್ನೋತಿ ಮಾರ್ಗಶೀರ್ಷೆ ಕೃತೆ ಸುತ. ಬ್ರಹ್ಮ ಯಾವ ಯಾವ ಯಜ್ಞಗಳನ್ನ ಮಾಡುವುದರಿಂದ ಯಾವ ಪುಣ್ಯ ಬರ್ತದೋ, ನಾನಾ ತರಹದ ತೀರ್ಥಕ್ಷೇತ್ರಗಳಲ್ಲಿ ಹೋಗುವುದರಿಂದ ಏನು ಪುಣ್ಯ ಬರ್ತದೋ ಅಂತಹ ಸಮನಾದ ಪುಣ್ಯ ಮಾರ್ಗಶೀರ್ಷದಲ್ಲಿ ನನ್ನ ಕರ್ಮವನ್ನ ಮಾಡುವುದರಿಂದ ಬರ್ತಾ ಇದೆ. ತುಲಾ ಪುರುಷ ದಾನಾದ್ಯೈಹಿ ಯತ್ಫಲಂ ಲಭತೆ ನರಹ. ಸುವರ್ಣದ ತುಲಾಭಾರವನ್ನ ಭಗವದುದ್ದೇಶವಾಗಿ ಮಾಡ್ತಿದ್ರೆ ಏನು ಫಲ? ತತ್ಫಲಂ ಪ್ರಾಪ್ಯತೆ ಪುತ್ರ ಮಾಹಾತ್ಮ್ಯ ಶ್ರವಣಾಖಿಲ. ಈ ಒಂದು ಮಾಸದಲ್ಲಿ ಮಾಡುವ ಕರ್ಮ ಅಷ್ಟೇ ಅಲ್ಲ, ಮಾಸ ಮಾಹಾತ್ಮೆಯನ್ನ ಕೇಳುವುದರಿಂದಲೂ ಇಂತಹ ಪುಣ್ಯ ಎಂಬುವಂಥದ್ದು ಬರ್ತಾ ಇದೆ. ಯಜ್ಞಾಧ್ಯಯನ ದಾನಾದ್ಯೈಹಿ ಸರ್ವತೀರ್ಥಾವಗಾಹನೈಹಿ ಸನ್ಯಾಸೇನ ಚ ಯೋಗೇನ ನಾಹಂ ವಶ್ಯೋ ಭವಂದೃಣಾಂ. ಬೇಕಾದ್ರೆ ನಾನಾ ತರಹದ ಯಜ್ಞ ದಾನಗಳು, ಸರ್ವತೀರ್ಥಗಳಲ್ಲಿ ಸ್ನಾನ, ಸನ್ಯಾಸವನ್ನ ತೆಗೆದುಕೊಂಡ್ರೂ ನಾನು ಪ್ರಸನ್ನನಾಗದೇ ಇರಬಹುದು. ಆದರೆ ಸ್ನಾನೇನ ದಾನೇನ ಚ ಪೂಜನೇನ ಧ್ಯಾನೇನ ಮೌನೇನ ಜಪಾದಿಭಿಶ್ಚ ವಶ್ಯೋಥವಾ ಮಾರ್ಗಶಿರೇ ಚ ಮಾತಿ ತಥಾನ ಚಾನ್ಯೇಷು ಚ ಗುಹ್ಯ ಮುಕ್ತಂ. ಯಾವ ಒಂದು ಸ್ನಾನ, ದಾನ, ಪೂಜ, ಧ್ಯಾನ, ಮೌನ, ಜಪ ಈಗಳು ಏನಿದೆ ಅವುಗಳೆಲ್ಲಕ್ಕೂ ಕೂಡ ನಾನು ಮಾರ್ಗಶೀರ್ಷ ಮಾಸದಲ್ಲಿ ಮಾಡಿದಾಗ ವಶ್ಯ ಭವಾಮಿ, ನಾನು ಅವರ ವಶನಾಗಿಬಿಡ್ತೇನೆ. ಇದು ಗುಹ್ಯವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ಪ್ರಾಪ್ತೆ ಕಾರಣಂ ಮತ್ವಾ ದೇವೈ ಸ್ವರ್ಗ ನಿವಾಸಿ ದಿವಿಹಿ. ಇಂತಹ ನನ್ನನ್ನು ಹೊಂದಲಿಕ್ಕೆ ಏನು ಕಾರಣ ಅಂತ ತಿಳ್ಕೊಂಡಿರುವಂತಹ ದೇವತೆಗಳು ಕೂಡ ಏಕೇಚಿತ್ ಪುಣ್ಯಕರ್ಮಾಣ ಮಮ ಭಕ್ತಿ ಪರಾಯಣ ಏಭಿರವಶ್ಯಂ ಕರ್ತವ್ಯ ಮಾರ್ಗಶೀರ್ಷೋ ಮದಾಪನಃ. ಅವರೆಲ್ಲರೂ ಕೂಡ ತಿಳ್ಕೊಂಡು ವಿಶೇಷವಾಗಿ ನನ್ನನ್ನು ಹೊಂದಲಿಕ್ಕೋಸ್ಕರ ಇಂತಹ ಒಂದು ಮಾಸದಲ್ಲಿ ನಾನಾ ತರಹದ ಕರ್ಮಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪಾಪ ರೂಪಾಶ್ಚ ತೇ ಜ್ಞೇಯಾ ಕಲಿಕಾಲ ವಿಮೋಹಿತಾ ಮಾರ್ಗಶೀರ್ಷಂ ನ ಕುರುವಂತಿ ಏನರ ಭಾರತಾಜಿರೇ. ಇಂತಹ ಮಾರ್ಗಶೀರ್ಷ ಮಾಸ ಬಂದಾಗಲೂ ಯಾರು ತಮ್ಮ ತಮ್ಮ ಒಂದು ಆಲಸ್ಯದಿಂದ ಭಗವಂತನ ಕರ್ಮಗಳನ್ನ, ಭಗವಂತನ ಮಹಾತ್ಮೆಯನ್ನ ಕೇಳೋದಿಲ್ಲ, ಅವರು ಪಾಪರೂಪರು ಅಂತೆ ಕಾಣಿಸ್ಕೊಳ್ತಾರೆ, ಕಲಿರೂಪರಾಗಿರ್ತಾರೆ ಅವರು. ಹಾಗಾಗಿ ಇಂತಹ ಮಾಸ ಬಂದಾಗ ವ್ಯರ್ಥ ಮಾಡಬಾರದು. ಅಷ್ಟಸ್ವಪಿಚ ಮಾಸೇಶು ಯತ್ಫಲಂ ಲಭತೆ ನರಹ. ಅಷ್ಟ ಮಾಸಗಳಲ್ಲಿ ಏನು ಬಂದಿರುವಂತಹ ಪುಣ್ಯ ಇದೆ ಅಂತಹ ಫಲವನ್ನ ಈ ಒಂದು ಮಾಸದಲ್ಲಿ ತಾನು ಹೊಂದ್ತಾ ಇದ್ದಾನೆ. ಮಾಘ ಶತಗುಣಂ ಪುಣ್ಯಂ ವೈಶಾಖೇ ಮಾಸಿ ಲಭ್ಯತೆ. ಮಾಘ ಮಾಸದಲ್ಲಿ ಮಾಡಿರುವಂತಹ ಪುಣ್ಯಕ್ಕಿಂತಲೂ ಶತಗುಣ ವೈಶಾಖ ಮಾಸದಲ್ಲಿ ಭಗವಂತನ ಉದ್ದೇಶವಾಗಿ ಮಾಡುವ ಕರ್ಮಕ್ಕೆ ಸಿಗ್ತದೆ. ತಸ್ಮಾ ಶತಗುಣಂ ಪುಣ್ಯಂ ತುಲಾ ಸಂಸ್ಥೆ ದಿವಾಕರೆ. ಅದಕ್ಕಿಂತಲೂ ಜಾಸ್ತಿ ಪುಣ್ಯ ತುಲಾ ಸಂಸ್ಥನಾದ ದಿವಾಕರ ಕಾರ್ತೀಕ ಮಾಸದಲ್ಲಿ ಮಾಡುವಂತಹ ಕರ್ಮಕ್ಕೆ ಸಿಗ್ತಾ ಇದೆ. ತಸ್ಮಾತ್ ಕೋಟಿ ಗುಣಂ ಪುಣ್ಯಂ ವೃಶ್ಚಿಕಸ್ಥೆ ದಿವಾಕರೆ. ಅಂತಹ ಅದಕ್ಕಿಂತಲೂ ಕೋಟಿ ಗುಣ ಪುಣ್ಯ ಇಂತಹ ಮಾರ್ಗಶೀರ್ಷೋಧಿಕಸ್ತಸ್ಮಾ ಸರ್ವದಾಚ ಮಮ ಪ್ರಿಯ. ವೃಶ್ಚಿಕದಲ್ಲಿ ದಿವಾಕರನಿರುವಾಗ ಅಂದ್ರೆ ಇದೇ ಮಾತು. ಒಂದೊಂದು ರಾಶಿಗಳಲ್ಲಿ ಭಗವಂತ ಸಂಚಾರ ಮಾಡ್ತಾನೆ. ಕನ್ಯಾಗತೆ ಸವಿತರಿ ಅಂತೆಲ್ಲ ಅಪಕ್ಷ ಮಾಸದಲ್ಲೆಲ್ಲ ಹಾಗೆ ಸಂಕಲ್ಪ. ಹಾಗೆ ಕಾರ್ತೀಕದಲ್ಲಿ ತುಲಾ ಸಂಸ್ಥನಾಗಿರ್ತಾನೆ ದಿವಾಕರ, ಇವಾಗ ವೃಶ್ಚಿಕದಲ್ಲಿ ಸಂಸ್ಥಿತನಾಗಿರ್ತಾನೆ ದಿವಾಕರ. ಹಾಗಾಗಿ ಇಂತಹ ಮಾರ್ಗಶೀರ್ಷ ನಮ್ಮ ಸತ್ಮಾರ್ಗಕ್ಕೆ ಶೀರ್ಷದಂತೆ ಇರುವುದೇ ಈ ಮಾಸ ಅಂತ ಹೇಳಬೇಕಾದ್ರೆ. ನಮ್ಮ ಒಳ್ಳೆಯ ಮಾರ್ಗ ಅಂತ ಸತ್ಪಥ ಅಂತ ಕರೀತಾರಲ್ಲ, ಒಳ್ಳೆ ನ್ಯಾಷನಲ್ ಹೈವೇ, ಈ ಹೈವೇ ಅಲ್ಲ, ನಮ್ಮ ಆ ಭಗವಂತನ ಒಂದು ಮಂದಿರಕ್ಕೆ ಹೋಗಬೇಕು ಅಂದ್ರೆ ನಮ್ಮ ಮಾರ್ಗಕ್ಕೆ ಹೇಗಿರಬೇಕು ಎಂಬುದನ್ನು ಹೇಳುವ ಮಾಸವೇ ಮಾರ್ಗ ಶೀರ್ಷ ಮಾಸ. ಉತ್ತಮವಾದ ಮಾರ್ಗವನ್ನು ಹೇಳ್ಕೊಡುವಂತಹ ಮಾಸ ಇದು. ಹಾಗಾಗಿ ಅಂತಹ ಮಾರ್ಗಶೀರ್ಷ ಮಾಸದಲ್ಲಿ ಅನಂತವಾದ ಪುಣ್ಯವನ್ನ ಬರ್ತದೆ. ಅದು ನನಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ತುಷ್ಟೋಹಂ ತಸ್ಯ ಯಚ್ಛಾಮಿ ಆತ್ಮನಮಪಿ ಪುತ್ರಕ. ಆತ್ಮಾನಮಪಿ ಪುತ್ರಕ ಅಂತಾನೆ. ಹೇ ಬ್ರಹ್ಮ, ಇಂತಹ ಮಾಸದಲ್ಲಿ ಮಾಡುವ ಕರ್ಮದಿಂದ ನಾನು ಪ್ರೀತನಾದ್ರೆ ನನ್ನನ್ನೇ ನಾನು ಕೊಡ್ತೇನೆ ಅಂತಾನೆ. ಜನಪ ಮೆಚ್ಚಿದರೀವ ಧನವಾಹನ ವಸನ ಭೂಮಿಯ ತನು ಮನೆಗಳ ನಿತ್ತು ಆದರಿಪುದುಂಟೇನೋ ಲೋಕದಳು. ಎಂತಹ ಕರುಣಾಕರ ಅಂತಾರೆ ಜಗನ್ನಾಥ. ಒಬ್ಬ ರಾಜ ಪ್ರೀತನಾದ್ರೆ ಒಂದು ಏನೋ ಸ್ವಲ್ಪ ಹಣ ಕೊಡಬಹುದು, ಮಾನೆ ಮಾಡ್ಕೊಂಡಿರು ಅಂತೇಳಿ ಒಂದು ಸೈಟ್ ಕೊಡಬಹುದು, ಅಷ್ಟೇ ಕೊಡ್ತಾನೆ. ತನ್ನ ಮನೆಯನ್ನ ಕೊಡ್ತಾನ, ತನ್ನ ಪಟ್ಟಣವನ್ನ ಕೊಡ್ತಾನ,
ಇವುಗಳನ್ನೇ ಕೊಡದೇ ಇರುವಂತಹ ರಾಜ ತನ್ನನ್ನೇನು ಕೊಟ್ಟಾನು ಮಹಾ, ಇದು ಯಾವುದು ಕೊಡೋದಿಲ್ಲ. ಆದರೆ ಭಗವಂತ ಅವನನ್ನ ಸ್ಮರಣೆ ಪಡಿಸಿದ್ರೆ, ಅವನನ್ನ ಮೆಚ್ಚಿಸಿದ್ರೆ ಅವನು ತನ್ನ ಮನೆಯನ್ನ ಕೊಡ್ತಾನೆ. ತನು ಮನಗಳ ಅಂತ ಒಂದು ಪಾಠ ಇದೆ, ಆದ್ರೆ ತನು ಮನೆಗಳನ್ನಿತ್ತು ಅಂತ ಒಳ್ಳೆ ಅದು ಅರ್ಥ ಕೂಡುವಂತಹ ಪಾಠ. ತನು ಮನೆಗಳನ್ನಿತ್ತು ಆದರಿಪುದುಂಟೇನೋ ಅಂತ ಹೇಳ್ತಾ ಇದ್ದಾರೆ. ತನು ಕೊಡುವುದು, ಮನೆ ಕೊಡುವುದು ಅಂದ್ರೆ ಏನು ಅಂದ್ರೆ ಇದೆ. ಆತ್ಮಾನಮಪಿ ಪುತ್ರಕ, ತನ್ನನ್ನು ತಾನು ಕೊಡುವುದು ಅಂದ್ರೆ ಸಾಯುಜ್ಯ ಮೋಕ್ಷವನ್ನ ಕೊಡುವುದು ಅಂತ ಅರ್ಥ. ಸಾಲೋಕ್ಯ ಅಂತ ಹೇಳಿದ್ರೆ ಮನೆ ಕೊಡುವುದು ಅಂತ ಅರ್ಥ. ಸಾಯುಜ್ಯವನ್ನ ಕೊಡುವುದು ಅಂದ್ರೆ ತನ್ನನ್ನೇ ಕೊಡುವುದು ಅಂತ ಅರ್ಥ. ಸಾರ್ಷ್ಟಿ, ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅಂತ 5 ತರಹದ ಮೋಕ್ಷ. ಸಾರ್ಷ್ಟಿ ಎಂಬುವಂಥದ್ದು ಹನುಮದ್ರೂಪದತೆ ಹವರೋ ಪುರಾಹಿ, ಹನುಮಂತನಿಗೆ ಕೊಟ್ಟಿರುವಂತಹ ಆಲಿಂಗನ ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅಂತಾರೆ ಪಂಡಿತಾಚಾರ್ಯ. ಹನುಮಂತ ದೇವರಿಗೆ ಆಲಿಂಗನ ರೂಪವಾದ ಅನನ್ಯ ಲಭ್ಯವಾಗ ಒಂದು ಮೋಕ್ಷ ಕೊಟ್ಟನಲ್ಲ, ಅದು ಸಾರ್ಷ್ಟಿ. ಅದು ನಮಗೆಲ್ಲ ಸಿಗುವಂಥದ್ದೇ ಅಲ್ಲ. ಸಾರ್ಷ್ಟಿ ಸಾಯುಜ್ಯ ಅಂತ ಹೇಳಿದ್ರೆ ಭಗವಂತ ತನ್ನ ದೇಹವನ್ನ ಕೊಡುವುದು ಅಂತ. ದೇಹವನ್ನ ಕೊಡುವುದು ಅಂದ್ರೆ ಪಂಡಿತ ಆಚಾರ್ಯ ಹೇಳ್ತಾರೆ, ಗಚ್ಚೇಚ್ಛ ಹರಿಪಾದಾಭ್ಯ ವಿಷ್ಣು ದೃಷ್ಟ್ಯಾಚ ದರ್ಶನಂ. ಭಗವಂತನ ಪಾದಗಳಿಂದಲೇ ನಡೆಯುವುದಂತೆ, ಭಗವಂತನ ಕೈಯಿಂದಲೇ ವಸ್ತುವನ್ನು ಸ್ವೀಕಾರ ಮಾಡುವುದು, ಭಗವಂತನ ಕಣ್ಣಿಂದಲೇ ನೋಡುವುದು, ಭಗವಂತನ ಎಲ್ಲದರಿಂದಲೂ ಭಗವಂತನ ಅವಯವಗಳಿಂದಲೇ ವಿಹಾರ ಮಾಡುವಂಥದ್ದು. ಇದು ಸಾಯುಜ್ಯ ರೀತಿಯಾಗಿರುವಂತಹ ಮೋಕ್ಷ ಅಂತ ಹೇಳ್ತಾ ಇದ್ದೆ. ಯಾಕೆಂದ್ರೆ ಅವನನ್ನು ಅವನೇ ಕೊಡುವಂಥದ್ದು. ಭಗವಂತ ಒಳಗಿದ್ದಾನೆ, ಕಣ್ಣಲ್ಲಿ ಕಣ್ಣು, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ಮನಸ್ಸಲ್ಲಿ ಮನಸ್ಸು, ಬಾಯಿಯಲ್ಲಿ ಬಾಯಿ, ಮುಖದಲ್ಲಿ ಮುಖ, ಹೀಗೆ ಭಗವಂತ ಇದ್ದುಕೊಂಡು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಸಾಲೋಕ್ಯ ಒಂದೇ ಲೋಕದಲ್ಲಿರುವಂಥದ್ದು. ಭಗವಂತ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿದ್ದಾಗ ಭಗವಂತನ ಹತ್ರನೇ ನಿರಂಜನ ಪರಮಂ ಸಾಮ್ಯಮುಪೈತಿ, ಭಗವಂತ ಆಗೋದಿಲ್ಲ ಅಂತದೆ ಶ್ರುತಿ. ಸಾಲೋಕ್ಯ ಅಂದ್ರೆ ಅವನ ಲೋಕದಲ್ಲಿ ಇರ್ತಾರೆ ಅಷ್ಟೇ, ಅವನೇ ಆಗಲ್ಲ. ಹಾಗಾಗಿ ಅವನ ಹತ್ತಿರದಲ್ಲಿದ್ದುಕೊಂಡು ಭಗವಂತನ ಸೇವೆ ಮಾಡುವಂಥದ್ದು. ಸಾರೂಪ್ಯ ಅಂದ್ರೆ ಭಗವಂತನಂತೆ ಶಂಖಚಕ್ರಾದಿಗಳನ್ನು ಹಿಡಿದುಕೊಂಡು ಆ ರೀತಿಯಾಗಿಯೇ ಭಗವಂತನ ಅನುಗ್ರಹ ಮಾಡ್ತಾನೆ. ಅವನು ಶಂಖ ಚಕ್ರಾದಿಗಳನ್ನು ಕೊಟ್ಟು ಅದೇ ತರಹದ ಒಂದು ರೂಪ. ಸಾಮೀಪ್ಯ ಅಂದ್ರೆ ಈ ಒಂದು ವಿಜಯನಗರದ ಈ ಒಂದು ಮಾಧ್ವ ಸಂಘದ ಸುತ್ತಮುತ್ತ ಸೈಟ್ ಕೊಟ್ಬಿಡು, ಇಲ್ಲೇ ಹತ್ರ ಉಪನ್ಯಾಸಕ್ಕೆ ಆ ಪೂಜೆಗಳಿಗೆ ಎಲ್ಲ ಅನುಕೂಲ ಆಗತ್ತಂತೆ ಇಲ್ಲೇ ಕೊಡುವಂತೆ ಭಗವಂತನ ಅಂತಾತನ ಶ್ವೇತದ್ವೀಪ ವೈಕುಂಠದಲ್ಲಿ ಸುತ್ತಲೂ ಎಲ್ಲೋ ಒಂದು ಜಾಗದಲ್ಲಿ ವಾಸ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡುವಂಥದ್ದು ಅಂತ ಹೀಗೆ ಹೇಳಿದ್ದಾರೆ. ಹಾಗಾಗಿ ತುಷ್ಟೋಹಂ ತಸ್ಯ ಯಚ್ಛಾಮಿ ಆತ್ಮಾನಮಪಿ ಪುತ್ರಕ, ನನ್ನನ್ನೇ ನಾನು ಕೊಟ್ಕೊಂಡು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇಂತಹ ಒಂದು ಇದಕ್ಕೊಂದು ಉದಾಹರಣೆ ಮಾಡ್ತೇನೆ, ನಿಮಗೆ ಉದಾಹರಿಸ್ತೇನೆ ಒಂದು ಕಥೆಯನ್ನ ಅಂತ ಹೇಳ್ತಾ ಇದ್ದಾನೆ. ನಂದ ಗೋಪೋ ಮಹಾತ್ಮ ವೈ ಖ್ಯಾತೋ ಯೋ ಭೂತಲೇ ಭವತ್ ಯತ್ರ ವೃಂದಾವನೇ ರಮ್ಯೆ ಗೋಪ ಕನ್ಯಾ ಸಹಸ್ರಶಃ ತಾಸಾಂ ಚಿತ್ತಂ ಚ ಮದ್ರೂಪೇ ಲಗ್ನಮಾಸೀತ್ ಪುರಾನಘ. ಹಿಂದೆ ನಂದಗೋಪನ ಸನ್ನಿಧಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ವಿಹರಿಸ್ತಾ ಇದ್ದಾನೆ ಯಶೋದೆಯ ಹತ್ತಿರ. ಆವಾಗ ಅಂತಹ ವೃಂದಾವನದಲ್ಲಿ ಮತ್ತು ನಂದಗೋಕುಲದಲ್ಲಿ ಎಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನೇ ಮೆಚ್ಚುತ್ತಾ ಇದ್ದಾರೆ. ಲಗ್ನಮಾಸೀತ್ ಪುರಾನಘ, ಅವನ ಒಂದು ರೂಪದಲ್ಲೇ ಎಲ್ಲರ ಮನಸ್ಸು ಲಗ್ನವಾಗಿದೆ. ಅಂತಹ ಬುದ್ಧಿಯನ್ನ ಎಲ್ಲರೂ ಕೂಡ ಇಟ್ಟಿದ್ದನ್ನ ಭಗವಂತ ನೋಡಿ ಅವರಿಗೆ ಹೇಳಿದ್ನಂತೆ, ತಾಸಾಂ ಬುದ್ಧಿರ್ ಮಯಾ ದತ್ತ ಮಾರ್ಗಶೀರ್ಷಾವಗಾಹನೆ ತತ್ತಾಭಿಹಿ ಕೃತಂ ಸ್ನಾನಂ ಪ್ರಾತಃ ಕಾಲೇ ಯಥಾವಿಧಿ ಪೂಜಾ ಕೃತ್ವಾ ಹವಿಷ್ಯಾನ್ಯಂ ಭುಕ್ತಂ ತಾಭಿ ಕೃತಾನತಿ ಏವಂ ಕೃತೇನ ವಿಧಿನಾ ಪ್ರಸನ್ನೋಹಂ ತಥೋ ನಘ. ಬ್ರಹ್ಮ, ಈ ರೀತಿಯಾಗಿ ನನ್ನ ಒಂದು ಅವತಾರದಲ್ಲಿ ಈ ರೀತಿಯಾಗಿ ಎಲ್ಲ ಗೋಪಿಕಾ ಸ್ತ್ರೀಯರು ನನ್ನ ಮೇಲೆ ಮನಸ್ಸಿಟ್ಟಾಗ, ನನ್ನನ್ನೇ ಪತಿಯಾಗಿ ಸ್ವೀಕಾರ ಮಾಡಬೇಕು ಅಂದಾಗ ಅವರೆಲ್ಲ ಮಾರ್ಗಶೀರ್ಷ ಮಾಸದಲ್ಲಿ ಸ್ನಾನ, ಉತ್ತಮವ ಪ್ರಾತಃ ಕಾಲದಲ್ಲಿ ಸ್ನಾನಂ ಯಥಾವಿಧಿ ಅಂತಾರೆ, ಯಥಾವಿಧಿಯಾಗಿ ಸ್ನಾನ ಮಾಡಿದ್ದಾರೆ. ಅದು ವಿಧಿ ಏನೋ ಅಂತ ಮುಂದೆನೇ ವಿವರಣೆ ಮಾಡ್ತಾರೆ. ಸ್ನಾನದಲ್ಲಿ ಒಂದು ವಿಧಿ ಇದೆ, ಅದನ್ನ ನಾವು ಮಾಡ್ಲಿಕ್ಕಂತೂ ಆಗೋಲ್ಲ. ಇಂತಹ ಸಮಯದಲ್ಲಿ ಅದನ್ನ ಕೇಳಿ ಆದ್ರೂ ಅನುಸಂಧಾನ ಆದ್ರೂ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಇಂತಹ ಮಾಸ ಮಹಿಮೆ, ಇಂತಹ ಶ್ರವಣ, ಅಲ್ಲಲ್ಲಿ ಬ್ರಹ್ಮದೇವರು ಅವರಿಗೇನೂ ಆಗದೆ ಇದ್ರು ನಮ್ಮ ಮೇಲೆ ಕೃಪಾಳು ಬಿಹಿ ಅಂದ್ರು ಟೀಕಾಕೃತ್ವಾದರು. ಬ್ರಹ್ಮರುದ್ರ ಕೃಪಾಳುಗಳಾಗಿರುವಂತಹ ಬ್ರಹ್ಮರುದ್ರಾದಿಗಳು ಶರಣ್ಯಂ ಶರಣಂ ಜಗ್ಮುಹು ನಾರಾಯಣ ಮನಾಮಯಂ,
ತೈರ್ ವಿಜ್ಞಾಪಿತ ಕಾರ್ಯಸ್ತು ಭಗವಾನ್ ಪುರುಷೋತ್ತಮ ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾ ಪರಾಶರಾತ್. ಅವರಿಗೆ ಜ್ಞಾನ ಎಲ್ಲವೂ ಕೂಡ ಅವರಿಗೇನು ಲೋಪ ಇಲ್ಲ, ಸ್ವಲ್ಪ ತಿರೋಹಿತ ಆಗಿತ್ತಷ್ಟೇ, ನಮಗೆಲ್ಲ ನಾಶ ಆಗ್ತದೆ. ಅವರಿಗೆ ಸ್ವಲ್ಪ ಮಸಕು ಇದ್ದಂತೆ ಇದ್ದಾಗ ವೇದವ್ಯಾಸ ದೇವರು ಅವತಾರ ಮಾಡಿದರು ಅಂತ. ಹಾಗೆ ನನ್ನ ಒಂದು ಮೇಲೆ ಮನಸ್ಸಿರುವಂತಹ ಗೋಪಿಕಾಸ್ತ್ರೀಯರು ಮಾರ್ಗಶೀರ್ಷ ಮಾಸದಲ್ಲಿ ಉತ್ತಮವಾದ ಯಥಾವಿಧಿಯಾದಿ ಸ್ನಾನ ಮತ್ತು ಹವಿಷ್ಯಾನ್ನದ ಭೋಜನ, ಭಗವಂತನಿಗೆ ನಿವೇದಿತವಾಗಿರುವ ಅನ್ನ, ಒಳ್ಳೆ ರೀತಿಯಲ್ಲಿ ಮಸಾಲೆ ಪದಾರ್ಥಗಳನ್ನು ಹಾಕಿದ ಭೋಜನ ಅಲ್ಲ. ಹವಿಷ್ಯಾನ್ನ ಅಂದ್ರೆ ಅದು ಅಷ್ಟು ಚೆನ್ನಾಗಿಯೂ ಬೇಯಬಾರದು ಅಂತುಂಟು. ಹವಿಷ್ಯಾನ್ನ ಅಂತಾನೆ ಕರೀತಾರೆ ಅದಕ್ಕೆ. ಅದು ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ, 3% ಬೆಂದಿರುತ್ತದೆ. ಅಂತಹ ಅನ್ನವನ್ನೇ ಸ್ವೀಕಾರ ಮಾಡುವಂಥದ್ದು. ಆಮೇಲೆ ಭುಕ್ತಂ ತಾಭಿಕೃತ ನತಿಹಿ, ಅದರಿಂದ ನನಗೆಲ್ಲ ರೀತಿಯ ಸೇವೆಗಳು, ಇಂತಹ ಒಂದು ಸೇವೆಯಿಂದ ನಾನು ಪ್ರೀತನಾಗಿ ಅವರಿಗೆ ವರೋದತ್ತೋ ಮಯಾತ್ಮ ವೈ ತಾಸಾಂ ತುಷ್ಟೋತ್ರ ವೈಕಿಲ ತಸ್ಮಾ ನರೇಸ್ತು ಕರ್ತವ್ಯ ಮಾರ್ಗಶೀರ್ಷೋ ಯಥಾವಿಧಿ. ಅಂತಹ ಗೋಪಿಕಾಸ್ತ್ರೀಯರಿಗೆ ನಾನು ಲಭ್ಯನಾದೆ. ಯಾಕೆ ಲಭ್ಯನಾಗುವುದಕ್ಕೆ ಕಾರಣ, ನನ್ನ ಮಾರ್ಗಶೀರ್ಷ ಮಾಸದಲ್ಲಿ ಈ ರೀತಿ ಆರಾಧನೆ ಮಾಡಿದ್ರಿಂದ ಅಂತ ಹೇಳಿದ್ದಾನೆ. ಹಾಗಾಗಿ ಮಾರ್ಗಶೀರ್ಷ ಮಾಸದಲ್ಲಿ ಯಥಾವಿಧಿಯಾಗಿ ಮಾಡುವಂತಹ ಈ ಎಲ್ಲ ತರದ ಪೂಜೆಗಳಿಗೆ ನಾನು ಪ್ರಸನ್ನನಾಗ್ತೇನೆ. ಆವಾಗ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಅದನ್ನು ಹೇಳ್ತಾ ಇದ್ದಾರೆ. ಸಹಸ್ರನಾಮ ಬಿಸ್ತುತ್ವ ಕೀರ್ತಯೇದ್ವಾಗ್ಯತ ಶುಚಿ ಬಹಿರ್ಗಾಮ ಸಮುತ್ಸೃಜ್ಯ ಮಲಮೂತ್ರಂ ಯಥಾವಿಧಿ. ಹೇಳುವಾಗಲೇ ಭಗವಂತನನ್ನ ಸ್ಮರಣೆ ಮಾಡಿ ನಾರಾಯಣ ಅಂತ ಹೇಳಬೇಕಂತ. ಯಾಕೆ ಅಂದ್ರೆ ನಾರಾಯಣ ಶಬ್ದ 7 ನಾರಾಯಣನೇ, 7 ಲಕ್ಷ್ಮೀರಮಣ ಅಂತಾನೆ ದಾಸರು ಸ್ತೋತ್ರ ಮಾಡ್ತಾರೆ. ನಾರಾಯಣ ಶಬ್ದವನ್ನೇ ಹಾಕ್ಲಿಕ್ಕೆ ಕಾರಣ ಭಗವಂತನ ಮೂಲ ರೂಪ ನಾರಾಯಣ. ಟೀಕಾಕೃತ್ಪಾದರು ತತ್ವಪ್ರಕಾಶದಲ್ಲಿ ಹೇಳುವಾಗ ನಾರಾಯಣ ಶಬ್ದಕ್ಕೆ 6 ರಿಂದ 7 ತರದ ಅರ್ಥ ಮಾಡ್ತಾರೆ. ಅಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ, ನಾರಾಯಣಂ ನಮಸ್ಕೃತ್ಯ ಅಂತ ಶ್ರೀಮದ್ ಆಚಾರ್ಯರು ಭಾಷ್ಯಕ್ಕೆ ಮಂಗಳಾಚರಣೆ ಮಾಡಿದ್ದಾರೆ. ಅಲ್ಲ, ನಾರಾಯಣಂ ಗುಣೈಸ್ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಮುಚ್ಚತೆ ಅಂತ ನಾರಾಯಣ ಶಬ್ದವನ್ನು ಹಾಕುವ ಮೂಲಕ ಮಂಗಳಾಚರಣೆ ಮಾಡಿದ್ದಾರೆ. ಯಾಕೆ ಎಂಬುದನ್ನು ಟೀಕಾಕೃತ್ಪಾದರು ಹೇಳುವಾಗ ದೋಷಾರಿ ಛಿದ್ರ ಶಬ್ದಾನ ಪರ್ಯಾಯಸ್ತು ಮಿತಸ್ತತಃ. ಅರ ಅಂದ್ರೆ ದೋಷ, ಆಮೇಲೆ ದೋಷ ಅಂದ್ರೆ ಅರ ಅಂದ್ರು ಎಲ್ಲದಕ್ಕೂ ಸಮಾನಾರ್ಥಕ, ಛಿದ್ರ ಅಂದ್ರು ಸಮಾನಾರ್ಥಕ ಅಂತ ಹೇಳ್ತಾ ಅರ ಅಂದ್ರೆ ಹಾಗಾದ್ರೆ ದೋಷ ಅಂತ ಅರ್ಥ. ನ ಅರ ಅಂದ್ರೆ ದೋಷ ಇಲ್ಲದೆ ಇರುವವನು ಅಂತ ಅರ್ಥ. ಅಂತಹ ದೋಷ ಇಲ್ಲದೆ ಇರುವವನಿಗೆ ಆಶ್ರಯನಾದವನು ನಾರಾಯಣ ಅಂತ ಒಂದು ಅರ್ಥ ಮಾಡ್ತಾರೆ ಆಚಾರ್ಯ. ಅರ ಅಂದ್ರೆ ದೋಷ, ನ ಅರ ಅಂದ್ರೆ ದೋಷ ಇಲ್ಲದೆ ಇರುವವನು ಅಂತ ಅರ್ಥ. ಅಷ್ಟಾದ್ರೆ ನಾರಾಯಣ ಅಂತ ಆಗ್ಬೇಕಿತ್ತಲ್ಲ. ನ ಪ್ಲಸ್ ನಾರಾಯಣ, ನಾರಾಯಣ ಅಂತ ಯಾಕೆ ದೀರ್ಘ ಅಂದ್ರೆ ಸವರ್ಣ ದೀರ್ಘ ಬಂದದಕ್ಕೂ ಒಂದು ಕಾರಣ ಹೇಳ್ತಾರೆ. ಏನು ಅಂದ್ರೆ ಬೇರೆ ರಮಾ ಬ್ರಹ್ಮಾದಿಗಳಿಗೆ ಅದು ದೋಷ ಅಲ್ಲ, ಆದ್ರೆ ದೋಷ ಅಂತ ಭಗವಂತನ ವಿಷಯಕವಾಗಿ ಸ್ವೀಕಾರ ಮಾಡಿದ್ರೆ ಒಂದು ದೋಷ ಉಂಟಂತೆ. ಏನು ಅಂದ್ರೆ ಅಸ್ವಾತಂತ್ರ್ಯ. ರಮಾದಿಗಳಿಗೆಲ್ಲ ಅಸ್ವಾತಂತ್ರ್ಯ ಇದೆ. ಅಂತಹ ಅಲ್ಪವಾದ ಅಸ್ವಾತಂತ್ರ್ಯ ಎಂಬುವ ದೋಷವು ಭಗವಂತನಲ್ಲಿಲ್ಲ. ಆದ್ದರಿಂದ ಅವು ಅಂತ ದೀರ್ಘ ಬಂದಿದೆ. ಹಾಗಾಗಿ ಅವನು ನಾರಾಯಣ. ಅಂತಹ ದೋಷ ಇಲ್ಲದೆ ಇರುವುದಕ್ಕೆ ಅಯನ ಆಶ್ರಯನಾದವನು ಅಂತ ಒಂದರ್ಥ ಹೇಳ್ತಾರೆ. ಇನ್ನೊಂದು ಅರ್ಥ ನ ಎಂಬುವಂತಹ ಶಬ್ದಕ್ಕೆ ವಿರುದ್ಧ ಅಂತಲೂ ಅರ್ಥ ಇದೆ. ನ ಎಂಬ ಶಬ್ದಕ್ಕೆ ಇಲ್ಲ ಅಂತ ಅಭಾವವನ್ನೇ ಹೇಳುವಂತಹ ಆ ಶಬ್ದ ನ ಎಂಬುದಕ್ಕೆ ವಿರುದ್ಧ ಅಂತ ಅರ್ಥ. ಹಾಗಾದ್ರೆ ಅರ ಅಂದ್ರೆ ದೋಷ, ನ ಅರ ಅಂದ್ರೆ ದೋಷ ವಿರುದ್ಧವಾಗಿರುವಂಥದ್ದು ಅಂತ ಅರ್ಥ. ಯಾವುದು ದೋಷ ವಿರುದ್ಧವಾದದ್ದು? ಗುಣಗಳೇ. ಅಂತಹ ದೋಷ ವಿರುದ್ಧವಾದ ಸಕಲ ಗುಣಗಳಿಗೂ ಅಯನ ಆಶ್ರಯಭೂತನಾದವನು ಸೋ ನಾರಾಯಣ. ಹೀಗೆ ಅದ್ಭುತವಾಗಿ ಅನಯ ಅಂತ ಮುಕ್ತರಿಗೆ ಆಶ್ರಯನಾಗಿದ್ದಾನೆ ನಾರಾಯಣ, ಮುಕ್ತ ಪ್ರವರ್ತಕನಾಗಿದ್ದಾನೆ, ಮುಕ್ತಿಯಲ್ಲಿ ಇವನೇ ನಿಯಾಮಕ ನಾರಾಯಣ ಅಂತ ನಾನಾ ತರಹದಲ್ಲಿ ಹೇಳಿದ್ದಾರೆ. ಹೀಗೆ ಭಗವಂತನನ್ನ ನಾರಾಯಣ ಎಂಬುವ ಸ್ಮರಣೆ ಮಾಡುವ ಮೂಲಕ ಎದ್ದು ಆ ಬಹಿರ್ಶುಚಿ ಶೌಚವನ್ನ ಮಾಡಬೇಕು. ಮಲಮೂತ್ರಾದಿಗಳನ್ನ ಯಥಾವಿಧಿಯಾಗಿ ಅಂತ ಹೇಳಿದ್ದಾರೆ. ಮೃತ್ತಿಕಾ ಶೌಚವನ್ನ ಮಾಡಿಕೊಳ್ಳಬೇಕು ಅಂತ. ಕೈಯನ್ನ ಕಾಲನ್ನ ಆ ಸ್ನಾನಗಳನ್ನೆಲ್ಲ ತೊಳೆದುಕೊಂಡು 5-6 ಬಾರಿ ವಿಪರೀತ ಹೇಳಿದ್ದಾರೆ. ಅದರಲ್ಲಿ ಈ ಕನಿಷ್ಠ ಪಕ್ಷ ಆದರೂ ಒಂದು 6 ಬಾರಿ ಆದರೂ ಬಾಯಿಯನ್ನ
ಶುಚ್ಛ ಮಾಡಿ ಅದನ್ನ ಕೈಯನ್ನ ಚೆನ್ನಾಗಿ ತೊಳೆದುಕೊಂಡು ಭಗವಂತನ ಒಂದು ಎಲ್ಲ ತರಹದ ಊರ್ಧ್ವ ಪುಂಡ್ರಾದಿಗಳನ್ನ ಹಚ್ಚಬೇಕು ಅಂತ ಹೇಳ್ತಾರೆ. ಶೌಚಂ ಕೃತ್ವಾ ಯಥಾನ್ಯಾಯಂ ಆಚಮ್ಯ ಪ್ರಯತ ಶುಚಿ ದಂತಧಾವನ ಪೂರ್ವಂಚ ಸ್ನಾನಂ ಕೃತ್ವಾ ಯಥಾವಿಧಿ. ದಂತಧಾವನನ್ನ ಮಾಡಿಕೊಳ್ಬೇಕು ಕಾಷ್ಟಾದಿಗಳಿಂದ. ದಂತಧಾವನದ ಸಮಯದಲ್ಲಿ ದಂತಧಾವನೆ ಹರಯೇ ನಮಃ ಹರಯೇ ನಮಃ ಅಂತ ನಾವು ಭಾವನೆಯನ್ನ ಮಾಡಿಕೊಳ್ಬೇಕು. ತುಳಸಿಗೆ ನೀರು ಹಾಕಿ ಅದರಿಂದ ಮೃತ್ತಿಕೆಯನ್ನ ಧಾರಣೆ ಮಾಡಬೇಕು. ಧಾರಣೆಯನ್ನ ಮಾಡಿ ಆದಾಯ ತುಳಸಿ ಮೂಲ ಮೃದಂ ತತ್ಪತ್ರ ಸಂಯುತಾಂ ಮೂಲ ಮಂತ್ರೇಣಾಭಿಮಂತ್ರ್ಯ ಗಾಯತ್ರಿಯ ವಾ ಮಹಾಮತೆ. ಈ ರೀತಿಯಾಗಿ ಭಗವಂತನ ಮೃತ್ತಿಕೆಯನ್ನ ಧಾರಣೆ ಮಾಡಬೇಕು. ಆಮೇಲೆ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನವನ್ನ ಮಾಡುವಾಗ ಬಹಳ ವಿಧಾನಗಳನ್ನ ತಿಳಿಸಿದ್ದಾರೆ. ಮಂತ್ರೇಣೈವ ಅನುಲಿಪ್ತಾಂಗ ಸ್ನಾಯಾತ್ ಅಥ ಅಘಮರ್ಷಣಂ. ಅಘಮರ್ಷಣ ಅಂತ ಸೂಕ್ತ ಇದೆ, ಸಂಧ್ಯಾವಂದನೆ ಎಲ್ಲ ಬರ್ತದೆ. ಅಂತಹ ಅಘಮರ್ಷಣದ ಸೂಕ್ತದಿಂದ ಅದನ್ನ ಮನಸ್ಸಿನಲ್ಲೇ ಜಪ ಮಾಡಿಕೊಂಡು ಒಂದು ಸ್ನಾನ ಇದೆ. ಅದು ಸ್ನಾನಗಳನ್ನ ಅನೇಕ ವಿಧ ಹೇಳಿದ್ದಾರೆ. ಮಂತ್ರ ಸ್ನಾನಂ, ಮಲಸ್ನಾನಂ, ಧ್ಯಾನ ಸ್ನಾನಂ ಚ ವಾರುಣಂ, ಪಂಚಮಂ ಚ ಜಲ ಸ್ನಾನಂ ಇತಿ ಪಂಚವಿಧಂ ಸ್ಮೃತಂ. ಇಲ್ಲಿ ಮಾರ್ಗಶೀರ್ಷ ಮಹಿಮೆಯಲ್ಲಿ ಬಂದ ಶ್ಲೋಕ ಅಲ್ಲ ಇದು, ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದ ಶ್ಲೋಕ. ಈ ರೀತಿ ಸ್ನಾನಗಳಲ್ಲಿ ಅನೇಕ ವಿಧ ಸ್ನಾನ ಇದೆ. ಅಂತಹ ಸ್ನಾನದಲ್ಲಿ ಅಘಮರ್ಷಣವು ಒಂದು ಅಘಮರ್ಷಣ ಸ್ನಾನ ಅಂತ ಆ ಸೂಕ್ತವನ್ನ ಹೇಳ್ತಾ ನದಿಯಲ್ಲಿ ಮುಳುಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅದರ ಸೂಕ್ತಗಳನ್ನು ಹೇಳಿ ಪ್ರಣವಪೂರ್ವಕವಾಗಿ ಓಂ ಎಂಬುವ ಸ್ಮರಣೆ ಮಾಡ್ತಾ ಹೇಳಬೇಕು. ಈ ರೀತಿಯಾಗಿ ಎದ್ದು ಅಂತಹ ಒಂದು ಭಗವಂತನ ಸ್ತೋತ್ರಾದಿಗಳನ್ನೇ ಹೇಳುವಂಥದ್ದೇ ಅದು ಒಂದು ಅಘಮರ್ಷಣ ಸ್ನಾನ ಅಂತ ಕರೆದಿದ್ದಾರೆ. ಹೀಗೆ ಸ್ನಾನಗಳಲ್ಲಿ ನಾನಾ ತರದ ವಿಧ ಇದೆ. ಅಂತಹ ಮಂತ್ರ ಸ್ನಾನ ಅಂದ್ರೆ ಏನು, ಮಲಸ್ನಾನ ಅಂದ್ರೆ ಏನು, ಧ್ಯಾನ ಸ್ನಾನ ಅವುಗಳೆಲ್ಲವನ್ನು ಕೂಡ ಏನು ಎಂಬುದನ್ನ ನಾಳೆ ದಿನ ಸೇರಿದ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನು ಗುರುಗಳ ಅಂತರ್ಗತ ಸ್ತೋತ್ರರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.